ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ವಿಶೇಷ ಕಾರ್ಯಕ್ರಮ ಜಾತಕ ಫಲ. ನಾನು ವೀಣಾ ಪೂಜಾರಿ. ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ವಿಶೇಷತೆ ಏನು, ಹಾಗೆ ವೀಕ್ಷಕರು ಕಳಿಸಿರುವಂತಹ ಸಂದೇಶ ಇದೆ, ಆ ಸಂದೇಶಕ್ಕೆ ಏನು ಪರಿಹಾರ ಅನ್ನೋದನ್ನ ನೋಡೋಣ. ಹಾಗೆ 12 ರಾಶಿಗಳ ಫಲಾಫಲ ಇವತ್ತಿನ ದಿನ ಹೇಗಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇದರ ಬಗ್ಗೆ ತಿಳಿಸ್ಕೊಡ್ತಾರೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಯವರು. ಶಾಸ್ತ್ರಿಗಳೇ, ಶುಭೋದಯ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಾಸ್ತ್ರಿಗಳೇ, ಮೊದಲನೇದಾಗಿ ಇವತ್ತಿನ ದಿನ ಹೇಗಿದೆ? ಮಂಗಳವಾರ ಬೇರೆ, ಸೊ ಇವತ್ತಿನ ಪಂಚಾಂಗ ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನಾಂ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಅಧಿಕ ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರ್ತಕ್ಕಂಥದ್ದು, ದ್ವಿತೀಯ ತಿಥಿ, ಮೂಲ ನಕ್ಷತ್ರ. ಈ ದಿವಸ ಮೂಲ ನಕ್ಷತ್ರ ಇದೆ, ಮಂಗಳವಾರವೂ ಆಗಿದೆ. ಸರಸ್ವತಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿಕ್ಕೆ ಬಹಳ ಪ್ರಶಸ್ತ ಕಾಲ ಅಂತ ಹೇಳಬಹುದು. ಸರಸ್ವತಿ ಆರಾಧನೆಯಿಂದ ನಮ್ಮ ಬುದ್ಧಿಶಕ್ತಿ, ಆಲೋಚನಾ ಶಕ್ತಿ, ಬರವಣಿಗೆ ಶಕ್ತಿ, ತುಂಬ ಜನರಿಗೆ ಬರವಣಿಗೆಯಲ್ಲಿ ತುಂಬ ಅಚ್ಚುಕಟ್ಟಾಗಿ ದುಂಡಾಗಿ ಬರೀಲಿಕ್ಕೆ ಬರಲ್ಲ ಅಂತಕ್ಕಂಥ ಒಂದು ಕಂಪ್ಲೇಂಟ್ ಇದೆ. ಮಕ್ಕಳಲ್ಲಿ ತುಂಬ ಪರೀಕ್ಷೆಯಲ್ಲಿ ಬರಿಬೇಕಲ್ಲ ಚೆನ್ನಾಗಿ. ನೋಡಿ, ಅಂಥವ್ರು ಈ ದಿವಸ ಸರಸ್ವತಿ ನಾಮಾವಳಿಗಳನ್ನ, ಅಷ್ಟೋತ್ತರವನ್ನು ಒಂದು ಪೇಜ್ ತುಂಬ ಬರೀರಿ. ಮಕ್ಕಳಿಗೆ ಹೇಳ್ಕೊಡಿ. ಒಂದು ಸಲ ಬರೆಸ್ಬಿಟ್ಟು ಅದನ್ನೇ ಮತ್ತೆ ರಿಪೀಟ್ ಮಾಡೋ ಹಾಗೆ, ಅಥವಾ ಅಷ್ಟು ನಾಮಾವಳಿಗಳನ್ನು ಒಂದು ಸಲ ಬರೆಯೋ ಹಾಗೆ ಮಾಡೋದ್ರಿಂದ, ಸರಸ್ವತಿ ನಾಮಗಳನ್ನು ಬರೆಯೋದ್ರಿಂದಲೂ ಅದು ಲಿಖಿತ ಜಪವಾಗುತ್ತೆ. ಜಪಗಳಲ್ಲಿ ಅದು ಒಂದು. ಹೀಗಾಗಿ ಬರವಣಿಗೆ ಬರಿತಾ ನಿಮಗೆ ಮಗ್ನತೆ ಬರುತ್ತೆ, ತಲ್ಲೀನತೆ ಬರುತ್ತೆ. ಸರಸ್ವತಿಯನ್ನು ನೀವು ಹೇಳ್ಕೊಂಡಾಗೂ ಆಗುತ್ತೆ, ಬರೆದಾಗೂ ಆಗುತ್ತೆ. ಆ ರೀತಿಯಲ್ಲಿ ಮಾಡಬಹುದು. ಈ ದಿವಸ ತುಂಬ ಒಳ್ಳೆಯ ಕಾಲ, ಆ ರೀತಿಯಲ್ಲಿ ಮಾಡಿ. ಉಳಿದವರು ಸರಸ್ವತಿ ಶೃಂಗೇರಿ ಶಾರದಮ್ಮನವರು ಪ್ರಾರ್ಥನೆಯನ್ನು ಮಾಡಿಕೊಂಡು ಸನ್ನಿಧಾನದಲ್ಲಿ ಪಕ್ಕ ಇದ್ದಂಥವರಂತೂ ಹೋಗೇ ಬರಬಹುದು. ಅವರ ಅದೃಷ್ಟ. ಅಲ್ಲಿ ಹೋಗಿ ಶಾರದೆಯಲ್ಲಿ ಒಂದು ಪುಷ್ಪಾರ್ಚನೆಯನ್ನು ಅಥವಾ ಇನ್ಯಾವುದೋ ಅಷ್ಟೋತ್ತರ ಸೇವೆಯನ್ನು ಮಾಡಿಸ್ತಕ್ಕಂಥದ್ದು. ಈ ರೀತಿಯಲ್ಲಿ ಸರಸ್ವತಿ ಪ್ರಾರ್ಥನೆಯಿಂದ ಸರಸ್ವತಿ ನಮಗೆ ಬುದ್ಧಿಯನ್ನು, ಶೌರ್ಯವನ್ನು ಎರಡನ್ನೂ ತಂದು ಕೊಡ್ತಾಳೆ. ಅದು ಅಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಯಾವ ಸಂದರ್ಭದಲ್ಲಿ ಹೇಗೆ ವರ್ತಿಸಬೇಕು ಅದು ನಮಗೆ ಗೊತ್ತಾಗಬೇಕು ಅಂದರೆ ಸರಸ್ವತಿ ಅನುಗ್ರಹ ಇರಬೇಕು. ಹೀಗಾಗಿ ಯಾರಿಗೆ ಬೇಡ ಸರಸ್ವತಿ ಕೃಪೆ? ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳುತ್ತೆ. ಹೀಗಾಗಿ ವಿದ್ವಾಂಸರಾಗಿದ್ದರೆ, ನೀವು ಬುದ್ಧಿವಂತರಾಗಿದ್ದರೆ, ಬುದ್ಧಿ ಬಲಿಷ್ಠತೆ ತುಂಬಿದರೆ ಸರ್ವತ್ರ ಎಲ್ಲ ಕಡೆಯಲ್ಲೂ ಪೂಜನೀಯ ಸ್ಥಾನ ಸಿಗುತ್ತೆ. ಹೀಗಾಗಿ ಸರಸ್ವತಿ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ಏನು ಬೇಕು ಆ ಪೂಜೆಯನ್ನು ಈ ದಿವಸ ನೆರವೇರಿಸ್ಕೊಳ್ಳಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಸರಸ್ವತಿ ಸ್ಮರಣೆಯೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಕೂಡ ನಾವು ಮುಂದುವರಿಸ್ತಾ ಹೋಗೋಣ. ಈಗ ಸಂದೇಶದ ಕಡೆಗೆ ಗಮನ ಹರಿಸ್ತಾ ಹೋಗೋದಾದರೆ, ಮೊದಲಿನ ಸಂದೇಶ ಮೈಸೂರಿನಿಂದ ಹರೀಶ್ ಕುಮಾರ್ KP ಅವರು ಕಳುಹಿಸಿದ್ದಾರೆ. ಅವರ ಜನ್ಮ ದಿನಾಂಕ 29/7/1992. ಸಮಯ ರಾತ್ರಿ 9:10. ಉದ್ಯೋಗ ಮತ್ತು ಆರೋಗ್ಯದ ಬಗ್ಗೆ ತಿಳಿಸಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಹರೀಶ್ ಅವರ ಪ್ರಶ್ನೆ ಉದ್ಯೋಗ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದೆ ಅಲ್ವಾ? ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ಕುಂಭಲಗ್ನವಾಗಿದೆ. ಲಗ್ನದ ಅಧಿಪತಿ ಶನೈಶ್ಚರ ನಿಮ್ಮ ಜಾತಕದಲ್ಲಿ ವ್ಯಯದಲ್ಲಿ ಸ್ವಕ್ಷೇತ್ರದಲ್ಲಿದ್ದಾನೆ, ಆತಂಕ ಬೇಡ. ಉದ್ಯೋಗದ ಅಧಿಪತಿ ಕುಜ ನಿಮ್ಮ ಜಾತಕದಲ್ಲಿ ಶುಕ್ರನ ಮನೆಯಲ್ಲಿರ್ತಕ್ಕಂಥದ್ದು. ಪ್ರಸ್ತುತ ಶುಕ್ರ ದಶೆಯಲ್ಲಿ ತಮಗೆ ಶುಕ್ರ ಭುಕ್ತಿ ನಡೀತಾ ಇದೆ. ಶುಕ್ರ ನಿಮ್ಮ ಜಾತಕದಲ್ಲಿ ದುಸ್ಥಾನದಲ್ಲಿ 6ನೇ ಮನೆಯಲ್ಲಿದ್ದಾನೆ. ರವಿಯುಕ್ತನಾಗಿದ್ದಾನೆ, ಆದರೆ ಮೌಢ್ಯತೆ ಏನೂ ಇಲ್ಲ, ಯೋಚನೆ ಮಾಡಬೇಡಿ. ಆದರೂ ಶುಕ್ರ 6ನೇ ಮನೆಯಲ್ಲಿದ್ದಾಗ ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ, ಆರೋಗ್ಯದಲ್ಲಿ ವ್ಯತ್ಯಾಸ. ರೋಗಸ್ಥಾನದಲ್ಲಿ ಗ್ರಹಗಳಿದ್ದಾಗ ರೋಗ ಸಂಭವ ಆಗುತ್ತೆ. ಹೀಗಾಗಿ ಸ್ವಲ್ಪ ಹುಷಾರು. ಆರೋಗ್ಯದ ದೃಷ್ಟಿಯಿಂದ ದುರ್ಗಾ ಕವಚವನ್ನು ಕೇಳಿಸ್ಕೊಳ್ಳಿ, ಅದು ತುಂಬ ಸಹಾಯವಾಗುತ್ತೆ ನಿಮಗೆ. ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ಸನ್ನಿಧಾನ ಹತ್ತಿರದಲ್ಲಿದ್ದರೆ ಹುಡುಕೊಳ್ಳಿ. ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಪ್ರತಿ ಶುಕ್ರವಾರ ಬಿಳಿ ಪುಷ್ಪಗಳನ್ನು, ಹೂಗಳನ್ನು ಸಮರ್ಪಣೆ ಮಾಡಿ. ಪರಿಮಳ ಭರಿತವಾದ ಹೂಗಳನ್ನು ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಹೋಗಿ ಅಷ್ಟೋತ್ತರ ಸೇವೆ ಮಾಡಿಸೋದು ಪ್ರತಿ ಶುಕ್ರವಾರ ಮಾಡ್ತಾ ಬನ್ನಿ. 16 ಶುಕ್ರವಾರ ಶ್ರದ್ಧೆಯಿಂದ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ, ಇದು ತುಂಬ ಸಹಾಯವಾಗುತ್ತೆ.
ಆರೋಗ್ಯದಲ್ಲಿ ಬಲ ಬರುತ್ತೆ, ಉದ್ಯೋಗದಲ್ಲಿ ಬಲ ಬರುತ್ತೆ, ಅತಿಶಯವಾದ ಸಂಪತ್ತು ಸಮೃದ್ಧಿ ಉಂಟಾಗುತ್ತೆ. ಮಹಾಲಕ್ಷ್ಮಿ ಆರಾಧನೆಯಿಂದ ಮಾಡಿ, ಒಳ್ಳೆಯದಾಗಲಿ. ಸರಿ, ಇನ್ನು ಮುಂದಿನ ಸಂದೇಶದ ಕಡೆ ಗಮನ ಹರಿಸೋದಾದರೆ ಚಂದ್ರಶೇಖರ್ ಅವರು ಮಂಗಳೂರಿನಿಂದ ಸಂದೇಶ ಕಳುಹಿಸಿದ್ದಾರೆ. ಅವರ ಜನ್ಮ ದಿನಾಂಕ 13/4/1964, ಸಮಯ ಬೆಳಗ್ಗಿನ ಜಾವ 3 ಗಂಟೆ. ಅವರು ಕೇಳ್ತಾ ಇರೋ ಪ್ರಶ್ನೆ, ಗ್ರಹ ಭುಕ್ತಿ ಮತ್ತು ಭವಿಷ್ಯದ ಬಗ್ಗೆ ತಿಳಿಸಿ ಅಂತ. ಚಂದ್ರಶೇಖರ್ ಅವರ ಪ್ರಶ್ನೆ, ಯಾವ ಗ್ರಹದ ಭುಕ್ತಿ ನಡೀತಾ ಇದೆ ಅಂತ. ಹೌದು, ಭುಕ್ತಿ ಕಾಲ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಮಕರ ಲಗ್ನವಾಗಿದೆ. ಲಗ್ನದ ಅಧಿಪತಿ ಶನೈಶ್ಚರ ಧನಸ್ಥಾನದಲ್ಲಿದ್ದಾನೆ, ಒಳ್ಳೆಯದು. ಪ್ರಸ್ತುತ ಕಾಲವನ್ನು ನೋಡೋಣ. ಈಗ ರಾಹು ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು, ಈಗ ರವಿ ಭುಕ್ತಿ ನಡೀತಾ ಇದೆ. ರಾಹು ದಶೆಯಲ್ಲಿ ರವಿ ಭುಕ್ತಿ ನಡೀತಾ ಇದೆ. ರವಿ ಅಷ್ಟಮಾಧಿಪತಿಯಾಗಿದ್ದಾನೆ, ತೃತೀಯದಲ್ಲಿದ್ದಾನೆ, ಸ್ವಲ್ಪ ಹುಷಾರು. ದುಸ್ಥಾನದ ಅಧಿಪತಿಗಳ ಕಾಲದಲ್ಲಿ ಸ್ವಲ್ಪ ಈ ಅಷ್ಟಮಾಧಿಪತಿ, ಅಷ್ಟಮ ಸ್ಥಾನ ಸ್ವಲ್ಪ ನಷ್ಟ ಸ್ಥಾನ ಮತ್ತು ರಂಧ್ರಸ್ಥಾನ ಅಂತ ಅದಕ್ಕೆ ಹೆಸರು. ಹೀಗಾಗಿ ಸ್ವಲ್ಪ ಹುಷಾರು. ಅಪಮಾನಗಳು, ಮಾನಸಿಕ ವ್ಯಥೆಗಳು ಮತ್ತು ನಷ್ಟ, ಆರೋಗ್ಯದಲ್ಲಿ ಏರುಪೇರು ಇದನ್ನು ಸೂಚಿಸುತ್ತೆ. ಒಪ್ಕೋಬೇಕಾಗುತ್ತೆ ನಾವು. ಯಾವ ದಶಾ ಭುಕ್ತಿ ನಡೀತಾ ಇದೆ ಅಂತ ಕೇಳುವ ಧೈರ್ಯ ಇದ್ದಾಗ ಆ ಫಲವನ್ನು ನಾವು ಒಪ್ಕೋಬೇಕಾಗತ್ತೆ. ಚಿಂತಾಕ್ರಾಂತರಾಗೋ ಅವಶ್ಯಕತೆ ಇಲ್ಲ. ಸೂರ್ಯನ ಆರಾಧನೆಯನ್ನು, ಈಶ್ವರನ ಪ್ರಾರ್ಥನೆಯನ್ನು ಮಾಡೋದ್ರಿಂದ ಪ್ರತಿ ಭಾನುವಾರ ಈಶ್ವರ ಸನ್ನಿಧಾನಕ್ಕೆ ಗೋಧಿ ಸಮರ್ಪಣೆ ಮಾಡಿ, ಗೋಧಿಯಿಂದ ಅಭಿಷೇಕ ಮಾಡಿಸಿ ಈಶ್ವರನಿಗೆ. ಅದು ತುಂಬ ಸಹಾಯವಾಗುತ್ತೆ. ಏನು ತೊಡಕು, ಕ್ಲಿಷ್ಟತೆ, ಸಂದಿಗ್ಧತೆ ಇದೆಯೋ ಅವುಗಳನ್ನು ಆರಾಧನೆಯಿಂದ ಬಿಡಿಸ್ಕೊಳ್ಬಹುದು. ತೀರಾ ನಮಗೆ ಬೆಟ್ಟ ತಲೆ ಮೇಲೆ ಬೀಳಲ್ಲ. ಯಾವುದೋ ಒಂದು ಸಣ್ಣ ಪ್ರಮಾಣದ ಕಲ್ಲು ತಲೆ ಮೇಲೆ ಬಿದ್ದರೆ ಒಂದು ತೊಂದರೆ ಇಲ್ಲ, ಅದನ್ನು ಸಹಿಸ್ಕೋಬೋದಲ್ಲ. ಆ ರೀತಿಯ ಪೆಟ್ಟಾಗೋದಂತೂ ಸಹಜ, ಸತ್ಯ. ಸಹಿಸುವುದಲ್ಲದೆ ಮುಗಿಯದ ಆವದಶೆ ಬಂದೊಡಂ, ಸಹನೆ ವಜ್ರದ ಕವಚ ಮಂಕುತಿಮ್ಮ ಅಂತ ಡಿ.ವಿ. ಜಿಯವರ ಒಂದು ಮಾತಿದೆ. ಅದು ಸತ್ಯಸ್ಯ ಸತ್ಯ ಮಾತು. ಹೀಗಾಗಿ ಕಷ್ಟಗಳು ಬಂದೇ ಬರುತ್ತೆ. ಅದನ್ನು ದಾಟಲಿಕ್ಕೆ ಇವುಗಳ ಆರಾಧನೆಗಳು ಸ್ವಲ್ಪ ಮಟ್ಟಿಗೆ ಊರುಗೋಲಾಗಿ ಸಹಾಯ ಮಾಡುತ್ತೆ. ಶ್ರದ್ಧೆಯಿಂದ ಈಶ್ವರನ ಆರಾಧನೆ ಮಾಡ್ತಾ ಬನ್ನಿ, ಇದನ್ನು ದಾಟ್ಕೊಳ್ತೀರ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳು, ಇನ್ನು ಮುಂದಿನ ಸಂದೇಶ ಬೆಳಗಾವಿಯಿಂದ ಕಿರಣ್ ಅವರು ಕಳುಹಿಸಿದ್ದಾರೆ. ಅವರ ಜನ್ಮ ದಿನಾಂಕ 21/3/1983, ಸಮಯ ರಾತ್ರಿ 11:55. ಮುಂಬೈನಲ್ಲಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಬಹಳ ಸಮಸ್ಯೆಗಳು ಎದುರಿಸ್ತಾ ಇದ್ದೇನೆ. ಹೊಸ ಉದ್ಯೋಗಕ್ಕಾಗಿ ಹುಡುಕ್ತಾ ಇದ್ದೇನೆ. ಯಾವಾಗ ಸಿಗುತ್ತೆ? ದಯವಿಟ್ಟು ಪರಿಹಾರ ಏನಾದರೂ ಇದ್ದರೆ ತಿಳಿಸ್ತೀರಾ ಅಂತ ಪ್ರಶ್ನೆ ಕೇಳಿದ್ದಾರೆ. ಕಿರಣ್ ಅವರ ಪ್ರಶ್ನೆ, ಅವರು ಉದ್ಯೋಗದಲ್ಲಿದ್ದಾರೆ, ಮುಂಬೈನಲ್ಲಿ ಪಾಪ ತೊಂದರೆ ಆಗಿದೆ ಅಲ್ವಾ? ಗಮನಿಸೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ವೃಶ್ಚಿಕ ಲಗ್ನ. ಲಗ್ನದಿಂದ ಕರ್ಮಾಧಿಪತಿ ರವಿ, ಅವನು ಉಚ್ಚಾಭಿಲಾಷಿ. ನಿಮ್ಮ ಜಾತಕದಲ್ಲಿ ಗುರು ಮನೆಯಲ್ಲಿರ್ತಕ್ಕಂಥದ್ದು ತುಂಬ ಒಳ್ಳೆಯದು. ಆದರೆ ಈಗ ಕಾಲವನ್ನು ನೋಡಿದ್ರೆ ತಮಗೆ ಶನಿ ದಶೆಯಲ್ಲಿ ಶುಕ್ರ ಭುಕ್ತಿ ನಡೀತಾ ಇದೆ. ಇದು ಸ್ವಲ್ಪ ಹಿನ್ನಡೆ ಮಾಡುತ್ತೆ. ಕಾರಣ ಶುಕ್ರ ದುಸ್ಥಾನದಲ್ಲಿದ್ದಾನೆ, ಷಷ್ಠ 6ನೇ ಮನೆಯಲ್ಲಿದ್ದಾನೆ. ಹೀಗಾಗಿ ಸ್ವಲ್ಪ ತೊಂದರೆ ಉಂಟಾಗ್ತಾ ಇದೆ. ಹತ್ತಿರದಲ್ಲಿ ಯಾವುದಾದ್ರೂ ಮಹಾಲಕ್ಷ್ಮಿ ಸನ್ನಿಧಾನ ಇದ್ದರೆ ಶುಕ್ರನ ಮಂತ್ರ ಇದೆ. ಪ್ರವಶುಕ್ರಾಯ ಭಾನವೇ ಭರಧ್ವಂ ಹವ್ಯಂ ಮತಿಂಚಾಗ್ನಯೇ ಸುಪೂತಂ. ತುಂಬ ವಿಶಿಷ್ಟವಾದ ಮಂತ್ರ. ಈ ಮಂತ್ರದ ಪಾರಾಯಣ ಮಾಡಿಸಿ. ಸಾಧ್ಯವಾದರೆ 16,000 ಸಂಖ್ಯೆಯಲ್ಲಿ ಈ ಶುಕ್ರ ಮಂತ್ರವನ್ನು ನೀವು ಪಾರಾಯಣ ಮಾಡಿಸಿದ್ರೆ ಕೆಲಸದಿಂದ ನಿಮಗಾಗಿರೋ ತೊಂದರೆ ಖಂಡಿತ ಹೊರಗೆ ಬರ್ತೀರಾ. ಆದ್ದರಿಂದ 2029 ಏಪ್ರಿಲ್ ನಂತರದಲ್ಲಿ, 2029 ಏಪ್ರಿಲ್ ನಂತರ ಉತ್ತಮ ಹುದ್ದೆ ಅಥವಾ ಉನ್ನತ ಅವಕಾಶ, ಈಗಿರ್ತಕ್ಕಂಥ ಪರಿಸ್ಥಿತಿಯಿಂದ ಪಾರಾಗ್ತಕ್ಕಂಥದ್ದು, ಇದೆಲ್ಲದಕ್ಕೆ ಒಂದು ಬಲವಾದ ಫಲ ಸಿಗುತ್ತೆ. 2029ರವರೆಗೆ ಸ್ವಲ್ಪ ತಾಳ್ಮೆಯಿಂದ ಇರಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಮುಂದಿನ ಸಂದೇಶ ನೋಡೋದಾದರೆ ಬೆಳ್ತಂಗಡಿಯಿಂದ ಶಶಿಧರ್ ಅವರು ಸಂದೇಶ ಕಳುಹಿಸಿದ್ದಾರೆ. ಅವರ ಜನ್ಮ ದಿನಾಂಕ 26/12/2008, ಸಮಯ ಬೆಳಿಗ್ಗೆ 7:05. ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡಬೇಕು? ITI, ಟರ್ನರ್ ಅಥವಾ AC? ದಯವಿಟ್ಟು ಸಲಹೆ ನೀಡಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಶಶಿಧರ್ ಅವರ ಪ್ರಶ್ನೆ, ಯಾವ ಕ್ಷೇತ್ರ ಆಯ್ಕೆ ಮಾಡಿಕೊಳ್ಬೇಕು ವಿದ್ಯೆಗೆ ಅಲ್ವಾ? ನೋಡಿ, ತಮ್ಮದು ಧನು ಲಗ್ನವಾಗಿದೆ. ಲಗ್ನದಲ್ಲಿ ಕುಜ ಮತ್ತು ರವಿ ಬುಧರು ಇರ್ತಕ್ಕಂಥ ತುಂಬ ಒಳ್ಳೆಯದು. ಕುಜ ಉಚ್ಚಾಭಿಲಾಷಿ, ಕುಜನಿಗೆ ಬಲ ಇದೆ ಮತ್ತು ಭಾಗ್ಯಾಧಿಪತಿಯೂ ಸೇರಿದ್ದಾನೆ. ಈ ರವಿ ಕುಜ ಇದ್ದಾಗ ನೋಡಿ, ಒಂದು ನೀವೇನು ITI ಹೇಳಿದಿರೋ ಅದು ತುಂಬ ಚೆನ್ನಾಗಾಗುತ್ತೆ. ಮೆಕ್ಯಾನಿಕಲ್
ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ರಲ್ಲಿ ನೀವು ಯಶಸ್ಸನ್ನು ಗಳಿಸಲಿಕ್ಕೆ, ಹಣ ಸಂಪಾದನೆ ಮಾಡಲಿಕ್ಕೆ ಒಳ್ಳೆ ಚೆನ್ನಾಗಿದೆ, ಉತ್ಕೃಷ್ಟವಾಗಿದೆ. ಆ ರೀತಿಯಲ್ಲೇ ಪ್ರಯತ್ನ ಮಾಡಿ, ಅದರಲ್ಲಿ ಹೆಚ್ಚಿನ ಬಲ ಸಿಗುತ್ತೆ. ಎರಡನೇದು ಪ್ಯಾರಾಮೆಡಿಕಲ್ ಟ್ರೈ ಮಾಡಬಹುದು. ಅದನ್ನು ಗಮನದಲ್ಲಿಟ್ಕೊಂಡು ಸಾಧ್ಯವಾಗುತ್ತಾ ಪ್ರಯತ್ನ ಮಾಡಿ. ಎರಡೂ ಕ್ಷೇತ್ರಗಳು ಚೆನ್ನಾಗಿದೆ, ಒಳ್ಳೆಯದಾಗಲಿ. ಇನ್ನು ಮುಂದಿನ ಸಂದೇಶ ಬೆಂಗಳೂರಿನಿಂದ ಭವ್ಯ ಅವರು ಕಳುಹಿಸಿದ್ದಾರೆ. ಅವರ ಜನ್ಮ ದಿನಾಂಕ 22/1/2001, ಸಮಯ ಸಂಜೆ 4:05. ಮದುವೆ ಬಗ್ಗೆ ತಿಳಿಸಿ ಅಂತ ಭವ್ಯ ಅವರು ಪ್ರಶ್ನೆಯನ್ನು ಕೇಳಿದ್ದಾರೆ. ಭವ್ಯ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿದಲ್ವಾ? ಹೌದು. ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ಮಿಥುನ ಲಗ್ನವಾಗಿದೆ. ಲಗ್ನದಿಂದ ವಿವಾಹದ ಅಧಿಪತಿ ಗುರು ವ್ಯಯದಲ್ಲಿದ್ದಾನೆ. ನೋಡಿ, ಚಂದ್ರ, ಕೇತು, ಗುರು ಈ ಗ್ರಹಶಾಂತಿ ಬೇಕು. ವಿವಾಹ ಸ್ಥಾನ ಸ್ವಲ್ಪ ತೊಡಕಿನಿಂದ ಕೂಡಿದೆ. ಪಾಪಗ್ರಹ ಇರೋದರಿಂದ ಮತ್ತು ಆ ಅಧಿಪತಿ ವ್ಯಯದಲ್ಲಿರೋದ್ರಿಂದ ದುಸ್ಥಾನಪೋ ಯದ್ಭವನ ಸ್ಥಿತೋವ ತದ್ಭಾವನಾಶಂ ಅಂತ ಹೇಳುತ್ತೆ. ಹೀಗಾಗಿ ಸ್ವಲ್ಪ ತೊಂದರೆ ಉಂಟಾಗಿದೆ. ಗ್ರಹಶಾಂತಿಯನ್ನು ತಪ್ಪದೆ ಮಾಡಿಸಿ. ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ಚಂದ್ರದಶೆಯಲ್ಲಿ ಈಗ ಗುರುವಿನ ಒಂದು ಕಾಲ ನಡೀತಾ ಇದೆ. ಅನುಕೂಲ ಇದೆ, ವಿವಾಹಕ್ಕೆ ಕಾಲ ಅಂತೂ ಇದೆ. ಈ ಕಾಲ ನಿಮಗೆ ಒಳ್ಳೆಯ ಆ ಫಲವನ್ನು ತಂದುಕೊಡಬೇಕು ಅಂದರೆ ಈ ಗ್ರಹಶಾಂತಿಗಳು ಬೇಕು. ಗುರು, ಚಂದ್ರಕೇತು ಈ ಪ್ರಧಾನವಾಗಿ ಇಷ್ಟು ಗ್ರಹಶಾಂತಿ ಜಪಸಹಿತವಾಗಿ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಶೀಘ್ರದಲ್ಲಿ ಅನುಕೂಲ ಉಂಟಾಗುತ್ತೆ. ಒಳ್ಳೆಯದಾಗಲಿ. ತಾವೆಲ್ಲ ಕುತೂಹಲದಿಂದ ಕಾಯ್ತಾ ಇರೋ 12 ರಾಶಿಯ ಫಲಾಫಲ ಹೇಗಿದೆ ಅನ್ನೋದನ್ನ ತಿಳಿಯೋಣ. ಶಾಸ್ತ್ರಿಗಳೇ, ಮೊದಲಿಗೆ ಮೊದಲ 6 ರಾಶಿಯ ಬಗ್ಗೆ ವೀಕ್ಷಕರಿಗೆ ತಿಳಿಸ್ಕೊಡೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಕುಜನನ್ನು ಕಾಣ್ತಾ ಇದ್ವಿ. ವೃಷಭ ರಾಶಿಯಲ್ಲಿ ರವಿ ಇರ್ತಕ್ಕಂಥದ್ದು, ಬುಧ ಮತ್ತು ಶುಕ್ರರ ಯುತಿಯನ್ನು ಕಾಣ್ತಾ ಇದ್ವಿ. ಅದು ಮಿಥುನ ರಾಶಿಯಲ್ಲಿ. ಗುರು ಇರ್ತಕ್ಕಂಥದ್ದು ಕರ್ಕಟಕ ರಾಶಿಯಲ್ಲಿ, ಕೇತು ಇರ್ತಕ್ಕಂಥದ್ದು ಸಿಂಹರಾಶಿಯಲ್ಲಿ, ಮಾಂದಿ ಉದಯಾಗಿದೆ ಕನ್ಯಾ ರಾಶಿಯಲ್ಲಿ, ಚಂದ್ರ ಇರ್ತಕ್ಕಂಥದ್ದು ಧನು ರಾಶಿಯಲ್ಲಿ, ರಾಹು ಇರ್ತಕ್ಕಂಥದ್ದು ಕುಂಭರಾಶಿಯಲ್ಲಿ, ಶನೈಶ್ಚರ ಮೀನರಾಶಿಯಲ್ಲಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ಕುಟುಂಬದಲ್ಲಿ ಒಂದು ಬಲ, ಸ್ವಲ್ಪ ಸಹಕಾರಗಳು, ಅನುಕೂಲಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಚೆನ್ನಾಗಿದೆ. ಈ ದಿವಸ ಮತ್ತು ನಾಳೆ 2 ದಿವಸ ನಿಮಗೆ ಒಬ್ಬ ಒಳ್ಳೆಯ ಕ್ಷೇತ್ರ ದರ್ಶನ ಮತ್ತು ಒಳ್ಳೆಯ ಉತ್ತಮರ ಸಂಪರ್ಕ ಏರ್ಪಾಡಾಗ್ತಕ್ಕಂತಹ ಸಾಧ್ಯತೆ ಸೂಚಿಸ್ತಾ ಇದೆ. ಚೆನ್ನಾಗಿದೆ. ವೃತ್ತಿಯಲ್ಲೂ ಅಷ್ಟೇ ಅನುಕೂಲದ ವಾತಾವರಣ ಇದೆ. ಔಷಧ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಈ ದಿವಸ ನಿಮಗೆ ಸ್ವಲ್ಪ ಸಾಲ ಬಾಧೆ ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರು, ಸಾಲ ವಿಚಾರದಲ್ಲಿ ಹುಷಾರಾಗಿರಿ. ಮತ್ತು ಇನ್ಯಾವುದೋ ತಂದೆಯ ಬಂಧುಗಳ ಜೊತೆಗೆ ಒಂದು ವೈಷಮ್ಯ ಬರೋ ಸಾಧ್ಯತೆ ಇದಕ್ಕಿದ್ದ ಹಾಗೆ ಸೃಷ್ಟಿಯಾಗುತ್ತೆ. ಈ ಕಲಹಗಳು, ಕಾಮಕ್ರೋಧ ಇದೆಯಲ್ಲ, ಇದು ಯಾಕೆ ಬರುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ. ಒಂದು ಸಣ್ಣ ಮಾತು ದೊಡ್ಡ ವಿವಾದ ಸೃಷ್ಟಿಸುತ್ತೆ. ಒಂದು ಸಣ್ಣ ಆಕರ್ಷಣೆ ಇನ್ಯಾವುದೋ ಬಲಿ ತೊಗೊಂಡ್ಬಿಡುತ್ತೆ. ಹೀಗಾಗುತ್ತೆ. ಈ ದಿವಸ ಸ್ವಲ್ಪ ಹುಷಾರು. ದ್ವೇಷ, ಅಸೂಯೆ ಈ ಥರದ್ದಿದೆ. ಅವುಗಳಿಗೆ ಬಲಿಯಾಗಬಾರ್ದು ಅಂದರೆ ನಾವು ನರಸಿಂಹ ಪ್ರಾರ್ಥನೆ ಮಾಡಿ ಈ ದಿವಸ ತುಂಬ ಅನುಕೂಲ ಆಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ ದಿವಸ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ, ಗಮನ ಇರಲಿ. ಆದರೆ ಕುಟುಂಬದಲ್ಲಿ ಸೌಖ್ಯತೆ, ಮಾತಿನ ಸಮೃದ್ಧಿ, ಹಣಕಾಸಿಗೆ ಅನುಕೂಲಗಳು, ವಿದ್ಯಾ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡೋರಿಗೆ ಹೆಚ್ಚಿನ ಸಹಾಯ, ಅನುಕೂಲಗಳು ಉಂಟಾಗ್ತಕ್ಕಂಥದ್ದು, ಪ್ರತಿಭಾ ಶಕ್ತಿ, ಜಾಣ್ಮೆ ಇದೆಲ್ಲ ತುಂಬ ಚೆನ್ನಾಗಿದೆ. ಈ ದಿವಸ ನಿಮಗೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ, ಅವರ ವರ್ತನೆಗಳು ಅಥವಾ ಅವ್ರದ್ದೇನೋ ಅವರ ಚಾಕರಿ ಇದೆಲ್ಲ ನಿಮಗೆ ಹೈರಾಣಾಗಿಬಿಡುತ್ತೆ, ಸಾಕನ್ಸುತ್ತೆ. ಆ ರೀತಿಯ ಒಂದು ಶ್ರಮ ಉಂಟಾಗುತ್ತೆ. ಈ ದಿವಸ ಚಂದ್ರನು ಅಷ್ಟಮದಲ್ಲಿದ್ದರೆ ಸ್ವಲ್ಪ ಹೆಣ್ಣುಮಕ್ಕಳಿಗೆ ಸ್ವಲ್ಪ ಹಿನ್ನಡೆ, ನಷ್ಟ, ದುಃಖ, ವ್ಯಥೆ ವಾತಾವರಣ, ಖಿನ್ನತೆ, ಏನೋ ಒಂದು ಆಲೋಚನೆ ಅದು ಮುಗಿವಲ್ದು, ಆ ರೀತಿಯಲ್ಲಿ ಆಗಿಬಿಡುತ್ತೆ. ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ, ತುಂಬ ಸಹಾಯವಾಗುತ್ತೆ. ಮಿಥುನ ರಾಶಿಯವರಿಗೆ ಈ ದಿವಸ ಸಂಗಾತಿಯಲ್ಲಿ ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸಗಳು ತುಂಬ ಚೆನ್ನಾಗಿರುತ್ತೆ. ಆತ್ಮೀಯತೆ ಬರುತ್ತೆ. ವೃತ್ತಿಯಲ್ಲೂ ಅಷ್ಟೇ ಹೆಚ್ಚಿನ ಅನುಕೂಲ, ಸಹಕಾರ, ಸೀನಿಯರ್ಸಿಂದ ಉಪಯೋಗ ಬರುತ್ತೆ, ಸಹಾಯ ಸಿಗ್ತಕ್ಕಂಥದ್ದು, ಆ ರೀತಿಯ ಒಂದು ಶುಭ ಫಲ ಇದೆ. ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ, ಹುಷಾರು. ಕೃಷಿಕರಿಗೆ ಸ್ವಲ್ಪ ಹಿನ್ನಡೆ, ತೊಂದರೆ ಸೂಚಿಸ್ತಾ ಇದೆ. ಫ್ರೆಂಡ್ಸ್ ಜೊತೆಗೆ, ತುಂಬ ಕ್ಲೋಸ್ ಫ್ರೆಂಡ್ಸ್, ಅವ್ರ ಜೊತೆಗೆ ಸ್ವಲ್ಪ ಜಗಳ ಆಗೋ ಸಾಧ್ಯತೆ ಇದೆ, ಹುಷಾರು. ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ವಿಷ್ಣು ಪ್ರಾರ್ಥನೆ ಮಾಡಿ, ಅನುಕೂಲ ಆಗುತ್ತೆ. ಇನ್ನು ಕರ್ಕಟಕ ರಾಶಿಯವರಿಗೆ ಈ ದಿವಸ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ. ಅದರಲ್ಲೂ ಈ ಆಟೋಮೊಬೈಲ್ಸೋ, ಗ್ಯಾರೇಜ್ಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಮತ್ತು ಈ ಪೆಟ್ರೋಲಿಯಂ ಉತ್ಪನ್ನಗಳಲ್ಲಿರ್ತಕ್ಕಂಥ ಆ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಈ ದಿವಸ ಆತ್ಮೀಯರ ಜೊತೆಗೆ ಸುತ್ತಾಟ, ವಿಹಾರ ಅದನ್ನು ಸೂಚಿಸ್ತಾ ಇದೆ. ಸ್ನೇಹಿತರಿಂದ ಸಹಾಯ ಸಹಕಾರಗಳಿದ್ದಾವೆ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಈ ದಿವಸ ಸ್ವಲ್ಪ ಮಟ್ಟಿಗೆ ಭಯದ ವಾತಾವರಣ ಇದೆ. ಯಾವುದೋ ಒಂದು ಸಮಸ್ಯೆ ಇದ್ದಕ್ಕಿದ್ದ ಹಾಗೆ ಎದುರುಗಡೆ ಬಂದು ನಿಂತ್ಕೊಂಡ್ಬಿಡುತ್ತೆ. ಆಂಜನೇಯನ ಪ್ರಾರ್ಥನೆ ಮಾಡಿ, ಸರಿ ಹೋಗುತ್ತೆ. ಇನ್ನು ಸಿಂಹರಾಶಿಯವರಿಗೆ ದಿವಸ
ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಲಾಭವನ್ನು ಕಾಣ್ತೀರಾ. ಕಲಾವಿದರಿಗೆ ತುಂಬ ಚೆನ್ನಾಗಿರುತ್ತದೆ. ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಬಹಳ ಮುಖ್ಯವಾಗಿ ಮಕ್ಕಳ ವಿಚಾರದಲ್ಲಿ ಈ ದಿವಸ ಸಮಾಧಾನ, ಸೌಕರ್ಯ, ಸೌಖ್ಯ ಚೆನ್ನಾಗಿದೆ ಈ ದಿವಸ. ಹೆಣ್ಣುಮಕ್ಕಳಿಗೆ ತುಂಬ ಜಾಣ್ಮೆ ಈ ದಿವಸ ಆಗಿರುತ್ತೆ. ಈ ದಿವಸ ತುಂಬ ಕ್ಲೆವರ್ ಆಗಿರ್ತೀರ. ಈ ದಿವಸ ಸ್ವಲ್ಪ ಆಹಾರದಲ್ಲೇ ವ್ಯತ್ಯಾಸ ಸೂಚಿಸ್ತಾ ಇದೆ. ಊಟ ಮಾಡುವಾಗ ಹೊರಗಿನ ಆಹಾರ ಹುಷಾರು. ಎಲ್ಲೋ ಪಾಪ ಹೊರಗಡೆ ಇರ್ತೀರ, ಪ್ರಯಾಣದಲ್ಲಿ ಇರ್ತೀರ, ಅಂತಹ ಸಂದರ್ಭದಲ್ಲಿ ಆಹಾರದ ಕಡೆ ಗಮನ ಇರಲಿ. ಪ್ರಾರ್ಥನೆಗೆ ದಿವಸ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ನಿಮ್ಮ ಬುದ್ಧಿ ಬಲದಿಂದ ಕಾರ್ಯ ಸಾಧನೆ, ಪ್ರಶಂಸೆಗಳನ್ನ ಪಡಿತಕ್ಕಂಥದ್ದೆಲ್ಲ ತುಂಬ ಚೆನ್ನಾಗಿದೆ. ಹೊಸ ಅವಕಾಶಗಳಿಗೂ ದಾರಿಯಾಗುತ್ತೆ. ಮನೆಯಲ್ಲಿ ಒಂದು ಒಳ್ಳೆಯ ಆಲೋಚನೆಗಳು, ಸಚ್ಚಿಂತನೆ ಅಂತೀವಲ್ಲ, ಉತ್ತಮರನ್ನು ಕಂಡು ಉತ್ತಮರು ಮನೆಗೆ ಬಂದರೆ ಅದೇ ಒಂದು ಸೌಭಾಗ್ಯ. ಒಳ್ಳೆಯ ಮನಸ್ಸಿರೋರು ಪರಿಚಯವಾಗೋದು, ಒಳ್ಳೆಯ ಮನಸ್ಸಿರೋ ಸಂಪರ್ಕ ಉಂಟಾಗೋದಿದೆಯಲ್ಲ, ಅದು ಬಹಳ ಕಷ್ಟವಾಗಿದೆ ಈಗ. ಅಂಥದ್ದೊಂದು ಸಾಧ್ಯತೆ ಚೆನ್ನಾಗಿದೆ. ಸ್ನೇಹಿತರು, ಹೊಸ ಸ್ನೇಹಿತರ ಪರಿಚಯ ಆಗ್ತಕ್ಕಂಥದ್ದು, ಸ್ನೇಹಿತರಿಂದ ಉಪಕಾರ, ಸಹಕಾರ, ಬಂಧುಗಳದು ಅಷ್ಟೇ ಯಾವುದೇ ಒಳಗೆ ಕಹಿ ಇಲ್ಲದೆ ಪ್ರೀತಿಯಿಂದ ಮಾತಾಡಿಸ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ ಈ ದಿವಸ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಆರೋಗ್ಯದ ಸ್ವಲ್ಪ ಸಣ್ಣ ಪ್ರಮಾಣದ ಏರುಪೇರು ಕಾಣ್ತಾ ಇದೆ. ಧನ್ವಂತರಿ ಪ್ರಾರ್ಥನೆ ಮಾಡಿ. ತುಲಾರಾಶಿಯವರಿಗೆ ದಿವಸ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ. ಹೆಚ್ಚಿನ ಸಹಾಯ, ಸಹಕಾರ ಮತ್ತು ಅಧಿಕಾರ ಬರತಕ್ಕಂಥದ್ದು, ಆ ರೀತಿಯ ಶುಭ ಫಲ ಸೂಚಿಸ್ತಾ ಇದೆ. ಸಂಗಾತಿಯಲ್ಲೂ ಸಾಮರಸ್ಯ, ಪ್ರೀತಿ, ವಿಶ್ವಾಸ ಚೆನ್ನಾಗಿದೆ. ವಿದೇಶ ಪ್ರಯಾಣಕ್ಕೆ ದಾರಿ ಅಂಥದ್ದೊಂದು ಆಲೋಚನೆ, ಅದು ಸೌಕರ್ಯ ಉಂಟಾಗುತ್ತೆ. ಮತ್ತು ವ್ಯಾಪಾರದಲ್ಲೂ ತುಂಬ ಚೆನ್ನಾಗಿದೆ. ಈ ದಿವಸ ಸ್ವಲ್ಪ ಕಣ್ಣಿನ ಬಾಧೆ ಉಂಟಾಗಬಹುದು, ಹುಷಾರು. ಉಳಿದ ಹಾಗೆ ನಿಮಗೆ ಸಹೋದರರು, ಸೇವಕರ ಸಹಾಯ ಇತ್ಯಾದಿ ತುಂಬ ಚೆನ್ನಾಗಿದೆ. ವಿಶ್ವಾಸದ ದಿವಸ ಈ ದಿವಸ. ಪ್ರಾರ್ಥನೆಗೆ ದಿವಸ ನಾರಾಯಣ ಸ್ಮರಣೆ ಮಾಡಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ದಿವಸ ಕೆಲಸಗಳಲ್ಲಿ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲ ಕಾಣ್ತೀರ. ಕುಟುಂಬದಲ್ಲಿ ಸಹಕಾರ ಚೆನ್ನಾಗಿರ್ತದೆ ಈ ದಿವಸ. ಹೆಣ್ಣು ಮಕ್ಕಳಿಗೆ ಮಾತಿನ ಕೌಶಲ್ಯ, ತುಂಬ ಕ್ಲೆವರಾಗಿ ಮಾತಾಡ್ತಕ್ಕಂಥದ್ದು, ಹಣಕಾಸಿನ ಅನುಕೂಲ ಉಂಟಾಗ್ತಕ್ಕಂತಹ ಸಾಧ್ಯತೆ, ಇದೆಲ್ಲ ತುಂಬ ಚೆನ್ನಾಗಿದೆ. ಆ ಲಾಭವೂ ಇದೆ. ನೀವು ಯಾವುದೋ ವ್ಯಾಪಾರ ಇತ್ಯಾದಿ ಮಾಡ್ತಾಯಿದ್ರೆ ವ್ಯಾಪಾರದಲ್ಲಿ ಲಾಭ ಕಾಣ್ತಕ್ಕಂಥ ಸಾಧ್ಯತೆ ಚೆನ್ನಾಗಿದೆ. ನಿಮಗೂ ಕೂಡ ಉತ್ತಮರ ಸಂಪರ್ಕ, ಭೇಟಿ ಉಂಟಾಗ್ತಕ್ಕಂಥದ್ದು, ಒಳ್ಳೆಯ ಮಾರ್ಗದರ್ಶನ ಉಂಟಾಗೋದು, ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಇಷ್ಟ ದೇವತೆ ಆರಾಧನೆ ಮಾಡಿ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ವೃತ್ತಿಯಲ್ಲಿ ಸ್ವಲ್ಪ ಹುಷಾರಾಗಿರಿ. ತೊಡಕುಗಳು ಉಂಟಾಗುತ್ತೆ. ವೃತ್ತಿಯಲ್ಲಿ ಘರ್ಷಣೆಗಳು, ಇನ್ಯಾವುದೋ ಒಂದು ಅಸಮಾಧಾನ ಸೂಚನೆ ಕಾಣ್ತಾ ಇದೆ. ವಿಷ್ಣು ಪ್ರಾರ್ಥನೆ, ವಿಷ್ಣು ಸನ್ನಿಧಾನಕ್ಕೆ ಹೋಗಿ ಬನ್ನಿ ತಪ್ಪದೆ. ವಿಷ್ಣು ಸನ್ನಿಧಾನದಲ್ಲಿ ತುಳಸಿ ಅರ್ಚನೆ ಮಾಡಿಸಿ, ತುಂಬ ಸಹಾಯವಾಗುತ್ತೆ, ಅನುಕೂಲ ಆಗುತ್ತೆ. ಉಳಿದ ಹಾಗೆ ಸಂಗಾತಿಯಲ್ಲಿ ಸಾಮರಸ್ಯ, ಪ್ರೀತಿ, ವಿಶ್ವಾಸ ಚೆನ್ನಾಗಿದೆ. ಬಟ್ಟೆ ವ್ಯಾಪಾರದಲ್ಲಿರ್ತಕ್ಕಂಥವರಿಗೆ, ಅಲಂಕಾರ ಮತ್ತು ಸ್ಪೋರ್ಟ್ಸ್ ಆ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ. ಹಿರಿಯರ ಸಲಹೆ ಸಿಗ್ತಕ್ಕಂಥ ಸಾಧ್ಯತೆ ಇದೆ. ಮಿತ್ರರಿಂದ ಸಹಾಯ, ಹಳ್ಳಿಗಳಲ್ಲಿ ಶುಭ ವಾತಾವರಣ ಚೆನ್ನಾಗಿದೆ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿವಸ ನಿಮಗೆ ವೃತ್ತಿಯಲ್ಲಿ ತುಂಬ ಅನುಕೂಲದ ವಾತಾವರಣ ಇದೆ. ಈ ದಿವಸ ನಿಮಗೆ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಉಪನ್ಯಾಸಕರಿಗೆ, ಬೋಧಕರಿಗೆ ತುಂಬ ಚೆನ್ನಾಗಿದೆ. ಈ ದಿವಸ ಸ್ತ್ರೀಯರಿಗೆ ಹೆಚ್ಚಿನ ವ್ಯಯ ಸೂಚಿಸ್ತಾ ಇದೆ. ಈ ಹೊತ್ತು ಮತ್ತು ನಾಳೆ 2 ದಿವಸ ನಿಮಗೆ ಜೇಬೆಲ್ಲ ಪರ್ಸೆಲ್ಲ ಖಾಲಿ ಆಗಿಬಿಡೋ ಸಾಧ್ಯತೆ ಇರುತ್ತೆ, ಹುಷಾರು. ಉಳಿದ ಹಾಗೆ ಈ ದಿವಸ ನಿಮಗೆ ಸ್ವಲ್ಪ ಅದೃಷ್ಟ ಕೈ ಕೊಡುತ್ತೆ. ಎಲ್ಲ ಇದೆ, ಆದರೆ ಅದೊಂದು ಕಾರಣಕ್ಕೆ ಬರಲಿಲ್ಲ ಅಥವಾ ಬಿಟ್ಟೋಯ್ತು, ಈ ರೀತಿಯ ಒಂದು ಸಾಧ್ಯತೆ, ಕೈ ತಪ್ಪಿ ಹೋಗುವ ಸಾಧ್ಯತೆ ದುರಾದೃಷ್ಟದಿಂದ, ಅದನ್ನು ಸೂಚಿಸ್ತಾ ಇದೆ. ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ಲಾಭದಾಯಕ ದಿನ ಈ ದಿವಸ. ಹಾಲು ಹೈನು ವ್ಯಾಪಾರಿಗಳಿಗೆ ಸಮೃದ್ಧವಾದ ಲಾಭ ಇದೆ. ಡೈರಿ ಪ್ರಾಡಕ್ಟಲ್ಲಿ ಕೆಲಸ ಮಾಡೋರಿಗೆ, ಕೃಷಿಕರಿಗೆ, ಧಾನ್ಯ ವ್ಯಾಪಾರಿಗಳಿಗೆ, ದಿನಸಿ ಚಿಲ್ಲರೆ ಅಂಗಡಿ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಹೆಚ್ಚಿನ ಲಾಭ ಉಂಟಾಗುತ್ತೆ. ಇನ್ನು ಈ ದಿವಸ ಕಲಾವಿದರಿಗೆ, ಸಂಗೀತ, ಸಾಹಿತ್ಯ, ನೃತ್ಯ ಈ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಕಲಿಯೋರಿಗೂ ಒಳ್ಳೆಯ ಆಸಕ್ತಿ ಇದೆ, ಚೆನ್ನಾಗಿದೆ. ಮಿತ್ರರ ಸಹಾಯ ಚೆನ್ನಾಗಿದೆ. ಸಹೋದರರು, ಸೇವಕರ ಸಹಾಯ ಚೆನ್ನಾಗಿದೆ. ಹೆಚ್ಚಿನ ಅಂಶ ತುಂಬ ಚೆನ್ನಾಗಿದೆ ಈ ದಿವಸ. ಈ ದಿವಸ ಸ್ವಲ್ಪ ಸಣ್ಣ ಪ್ರಮಾಣದ ಇನ್ಸಲ್ಟ್, ಅಪಮಾನ ಆಗುವ ಸಾಧ್ಯತೆ ಇದೆ. ನೀವು ಕೂಡ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ದಿವಸ ಕೆಲಸಗಳಲ್ಲಿ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ವಿಶೇಷ ಅನುಕೂಲ, ಸಹಕಾರ, ಬುದ್ಧಿಬಲಕ್ಕೆ ಒಂದು ಮಾನ್ಯತೆ ಸಿಗ್ತಕ್ಕಂಥದ್ದು. ಜಾಣ್ಮೆಯಿಂದ ಕೆಲಸ ಮಾಡಿದರೆ ಅಂಥವ್ರಿಗೊಂದು ಪ್ರಶಂಸೆ ಸಿಗುವ ಸಾಧ್ಯತೆ ಇದೆ. ಮತ್ತು ಮಕ್ಕಳಿಂದ ತುಂಬ ವಿಶೇಷವಾದ ಅನುಕೂಲ, ಸಹಾಯ ಸಿಗ್ತಕ್ಕಂಥದ್ದು ಈ ದಿವಸ. ಮನಸ್ಸಿಗೆ ಒಂದು ಸಮಾಧಾನ, ನೆಮ್ಮದಿ ಇದೆ. ಬೇರೆಲ್ಲ ವಿಷಯಗಳಲ್ಲೂ ತೊಂದರೆ ಇಲ್ಲ, ಆದರೆ ಸಂಗಾತಿ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ, ವಾಗ್ವಾದ, ಘರ್ಷಣೆ ತಪ್ಪಿದ್ದಲ್ಲ. ಹೀಗಾಗಿ ಈ ದಿವಸ ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ.
ಓಂ ಶ್ರೀ ಸರಸ್ವತ್ಯೈ ನಮಃ. ನಾನು ಪ್ರಾರಂಭದಲ್ಲಿ ಹೇಳಿದೆ ಸರಸ್ವತಿ ಮಂತ್ರವನ್ನು ಸಾಧ್ಯವಾದರೆ ಬರೆಸಿ ಅಂತ. ಈ ಮಂತ್ರವನ್ನೇ ನೀವು ಹಾಳೆ ತುಂಬ ಒಂದು 108 ಬಾರಿ ಬರೆದರೆ ನೋಡಿ ತುಂಬ ಅನುಕೂಲವಾಗುತ್ತೆ. ವಿದ್ಯಾರ್ಥಿಗಳಿಗೆ ತುಂಬ ಶುಭಪ್ರದವಾದ ಫಲ ಸಿಗುತ್ತೆ. ಈ ಪ್ರಯತ್ನ ಮಾಡಬಹುದು. ಸರಿ ಶಾಸ್ತ್ರಿಗಳೇ, ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀರಿ. ತುಂಬ ಧನ್ಯವಾದಗಳು. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನಾಳೆ ಮತ್ತೆ ಇದೇ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.